ಎಲ್ಲರಿಗೂ ನಮಸ್ಕಾರ. ಇದು ಸೆನ್ಸೆಕ್ಸ್ ಟ್ರೇಡ್ ಆಗಿದೆ ಇವತ್ತಿಂದು. 1:8 ಇರೋದು ರಿಸ್ಕ್ ರಿವಾರ್ಡ್ ರೇಷಿಯೋ. ಸ್ಟಾಪ್ ಲಾಸ್ ಎಷ್ಟು ಗೊತ್ತಾ? ಜಸ್ಟ್ 6 ಪಾಯಿಂಟ್ಸ್. ಓಕೆ, ಸೊ ಟ್ರೇಡ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಬಂತು. ಓಕೆ, ವಿತಿನ್ ಎ ಫ್ರಾಕ್ಷನ್ ಆಫ್ ಮಿನಿಟ್ಸ್ ಅಲ್ಲೇ ಟಾರ್ಗೆಟ್ ಹೋಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಈವನ್ ಇಂಟ್ರಾಡೇ ಅಲ್ಲೂ ಸಹ ಜಂಪ್ ಆಯ್ತು ಕ್ಯಾಂಡಲ್. ಓಕೆ, ಬೇಗ ಹೋಗ್ಬೋದು ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಆದ್ರೆ ಮಾರ್ಕೆಟ್ ಇಲ್ಲಿಂದಾನೇ ರಿವರ್ಸ್ ಆಯಿತು. ಎಸ್, ಟೆನ್ಷನ್ ಆಗತ್ತೆ, ನನಗೂ ಸಹ ಟೆನ್ಷನ್ ಆಗತ್ತೆ. ಟ್ರೇಡಲ್ಲಿ ಇರ್ತೀನಿ, ರಿಯಲ್ ಮನಿ ಟೆನ್ಷನ್ ಆಗ್ತಾ ಇರತ್ತೆ. ಆದರೆ ನನಗೆ ಯಾವಾಗೋ ಗೊತ್ತಾಯಿತು, ಸುಮಾರು ವರ್ಷ ಹಿಂದೆ, ಸ್ಟಾಕ್ ಮಾರ್ಕೆಟಲ್ಲಿ ಪ್ರಾಫಿಟ್ ಬರ್ತಾ ಇದ್ರೆ ಹೋಲ್ಡ್ ಮಾಡಬೇಕು, ಸ್ಟಾಪ್ ಲಾಸ್ ಇಟ್ಟಾದರೆ ಬೇಗ ಎಕ್ಸಿಟ್ ಆಗಬೇಕು. ಇದು ನನಗೆ ಗೊತ್ತಿರೋ ಒಂದು ಫಾರ್ಮುಲಾ. ಅದನ್ನು ಹೋಲ್ಡ್ ಮಾಡ್ತಾ ಇದ್ದೀನಿ. ಸುಮಾರು ಜನರು ಈ ರೀತಿ ಒಂದು ರೆಡ್ ಕಲರ್ ಕ್ಯಾಂಡಲ್ ಬರ್ತಾ ಇದ್ರೆ ಎದುರ್ಕೊಂಡು ಎಕ್ಸಿಟ್ ಆಗ್ತಾರೆ. ಈ ರೀತಿ ನೋಡಿ, ಇಲ್ಲೇ ಇದೆ ಮಾರ್ಕೆಟ್. ಟೆನ್ಷನ್ 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 ಹಾರ್ಟ್ ಬೀಟ್ ರೈಸ್ ಆಗುತ್ತೆ, BP ಬರುತ್ತೆ, ಟೆನ್ಷನ್ ಸ್ವೆಟ್ ಬರುತ್ತೆ. ಈ ರೀತಿ ಇರಬಾರ್ದು. ಓಕೆ, ಅರ್ಥ ಮಾಡಿಕೊಳ್ಳಿ. ಲೈವಲ್ಲಿ ತೋರಿಸ್ತಾ ಇದ್ದೀನಿ. ಲೈವ್ ರೆಕಾರ್ಡ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಿರೋದು. ನಿಮಗೂ ಸಹ ಸೈಕಾಲಜಿ ಇಂಪ್ರೂವ್ ಆಗಲಿ ಅಂತ. ಒಂದು ಸತಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ ಯಾವ ರೀತಿ ನಿಮಗೆ ಇದೆ ಎಕ್ಸ್ಪೀರಿಯನ್ಸ್ ಅಂತ. ನೋಡಿ, ರೆಡ್ ಕಲರ್ ಕ್ಯಾಂಡಲ್ ಬಂದ ಮೇಲೆ ಮತ್ತೆ ಗ್ರೀನ್ ಕಲರ್ ಕ್ಯಾಂಡಲ್ ಬರ್ತವೆ. ಒಂದು ಸತಿ ಅರ್ಥ ಮಾಡಿಕೊಳ್ಳಿ ಸರ್. ಲೈವ್ ಅಲ್ಲಿ ತೋರಿಸ್ತಾ ಇದ್ದೀನಿ, ಹೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ಸರ್. ಆಪ್ಷನ್ ಬೈಯಿಂಗ್ ಬಂದ್ಬಿಟ್ಟು ತುಂಬಾ ಕಷ್ಟ ಇದೆ ಸರ್. ನೀವು ಆಪ್ಷನ್ ಸೇಲಿಂಗ್ ಅಂತ ಬಂದ್ರೆ ನೀವು ಸೆಲ್ ಮಾಡಿಬಿಟ್ರೆ ಕಾಲ್ ಅಂಡ್ ಪುಟ್ ನಿಮ್ಗೆ ದುಡ್ಡು ಬರುತ್ತೆ ಸರ್. ಆದ್ರೆ ಬೈಯಿಂಗ್ ಅಲ್ಲಿ ಹಾಗಾಗಲ್ಲ. ಮೊಮೆಂಟಮ್ ಬರಬೇಕು, ಮಾರ್ಕೆಟ್ ನಿಮ್ ಸೈಡ್ ಇರಬೇಕು, ಅವಾಗ ದುಡ್ಡು ಆಗೋದು. ಇಲ್ಲ ಅಂತಂದ್ರೆ ನಿಮ್ಗೂ ಸಹ ಗೊತ್ತು, ನಿಮ್ಮ ಅಲೈಮೆಂಟರ್ಸ್ ಎಲ್ಲಿರ್ತಾರೆ, ಮತ್ತೆ ಡಿಕೆ ಇರುತ್ತೆ, ಮತ್ತೆ ಇಲ್ಲಿಂದ ಕೆಳಗಡೆ ಬೀಳತ್ತೆ ಅಂತ. ಸೊ ಅರ್ಥ ಮಾಡಿಕೊಳ್ಳಿ. ಈಗ ನೋಡಿ, ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಆಯ್ತು, ಆಲ್ಮೋಸ್ಟ್ ಟಾರ್ಗೆಟ್ ಸರ್. ಸೊ ಇಲ್ಲೇನಾದ್ರೂ ನಾನು ಎಕ್ಸಿಟ್ ಆಗಿದ್ದೀನ? ಇಲ್ಲ. ಮತ್ತೆ ಹೋಲ್ಡ್ ಮಾಡ್ತಾ ಇದ್ದೀನಿ, ಟಾರ್ಗೆಟ್ ಬರುತ್ತೆ ಅಂತ. ಇಲ್ಲಿಂದ ಒಂದು ರೆಡ್ ಕಲರ್ ಕ್ಯಾಂಡಲ್ ಬರುತ್ತೆ ಸರ್. ಸುಮಾರು ಜನರಿಗೆ ಇವಾಗ ಟೆನ್ಷನ್, ಮತ್ತೆ BP ಜಾಸ್ತಿ ಆಗತ್ತೆ, ತುಂಬಾ ಕಷ್ಟ ಆಗತ್ತೆ, ಟಪ್ ಅಂತ ಅನ್ಸುತ್ತೆ. ಕೆಲವರು ಅಳ್ತಾರೆ ಸರ್, ಫೋನ್ನ ಬಿಸಾಕ್ತಾರೆ, ಲ್ಯಾಪ್ಟಾಪ್ನ ಬಿಸಾಕ್ತಾರೆ, ಹೊಡೆದಾಕ್ತಾರೆ. ಈ ರೀತಿ ಮಾಡಬಾರ್ದು ಸರ್. ಸ್ಟಾಕ್ ಮಾರ್ಕೆಟ್ ಅಂತ ಬಂದ್ರೆ ಪ್ಯೂರ್ಲಿ ಮೈಂಡ್ ಗೇಮ್. ಸೈಕಾಲಜಿನ ಸೆಟ್ ಮಾಡ್ಕೋಬೇಕು. ಒಂದು ಸತಿ ನೋಡಿ, ನನಗೆ ಗೊತ್ತು ಯಾಕೆ ಟ್ರೇಡ್ ಮಾಡ್ತಾ ಇದ್ದೀನಿ. ನನ್ನ ಟಾರ್ಗೆಟ್ ಎಲ್ಲಿ ತನಕ ಹೋಗ್ಬೇಕು ಅಂತ ಗೊತ್ತು. ನನ್ನ ಸ್ಟಾಪ್ ಲಾಸ್ ಎಷ್ಟು ಪಾಯಿಂಟ್ ಅಂತ ನಾನು ಫಿಕ್ಸ್ ಮಾಡಿದ್ದೀನಿ ಅಂತ ಗೊತ್ತು ಸರ್. ಹಾಗಾಗಿ ನಾನು ಒಂದು ರೋಬೋ ತರ ಟ್ರೇಡ್ ಮಾಡಿದ್ದೀನಿ. ಟಾರ್ಗೆಟ್ ಬರೋ ತನಕ ವೆಯ್ಟ್ ಮಾಡ್ತೀನಿ ಸರ್. ಎಷ್ಟು ಸರ್ ಕೊಡ್ತಿರೋದು? ಜಸ್ಟ್ 6 ಪಾಯಿಂಟ್ಸ್. 6 ಪಾಯಿಂಟ್ಸ್ಗೆ ನಾವು ಟೆನ್ಷನ್ ತಗೋಬೇಕಾ ಹೇಳಿ? ಸೊ ನೋಡಿ ಸರ್, ಇದೇ ರೀತಿ ನಿಮಗೂ ಸಹ ಹೇಳ್ಕೊಡ್ತೀವಿ. ಸೈಕಾಲಜಿನ ಹೇಳ್ಕೊಡ್ತೀವಿ, ರಿಯಲ್ ಸ್ಟಾಕ್ ಮಾರ್ಕೆಟ್ ನಾಲೆಡ್ಜ್ನ ಹೇಳ್ಕೊಡ್ತೀವಿ. ಕೊನೆ ಪ್ರಯತ್ನ ಅಂತ ಇದ್ರೆ ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ ಇದೆ ಅಂತ ಮರಿಬೇಡಿ. 1 ವರ್ಷ ಹೇಳ್ಕೊಡ್ತೀವಿ, ನಿಮಗೆ ಅರ್ಥ ಆಗೋ ತನಕ ಹೇಳ್ಕೊಡ್ತೀವಿ. ಸರಿ ಸರ್, ಆಯ್ತು. ಸೊ ಇಂಟ್ರೆಸ್ಟೆಡ್ ಆಗಿದ್ರೆ ಕಾಣಿಸೋ ನಂಬರ್ಗೆ ಕರೆ ಮಾಡಿ. ಥ್ಯಾಂಕ್ ಯು ಸೋ ಮಚ್.